ಅಡ್ಡಲಾಗಿ ನಿರ್ಮಿಸಲಾಗಿರುವ ಲಿಂಗನಮಕ್ಕಿ ಜಲಾಶಯದಲ್ಲಿ 7,835 ಕ್ಯೂಸೆಕ್ಸ್ ಒಳಹರಿವಿದೆ. ಸುಮಾರು 151 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಜಲಾಶಯ ಈಗಾಗಲೇ ಭರ್ತಿಯಾಗಿದೆ. 151 ಟಿಎಂಸಿ ನೀರು ಸಂಗ್ರಹಣ ಸಾಮರ್ಥ್ಯದ ಜಲಾಶಯದಲ್ಲಿ ಈಗ 146.45 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಅನೇಕ ಭಾಗಗಳಲ್ಲಿ ಜುಲೈನಲ್ಲಿ ಆದಷ್ಟು ಮಳೆಯ ರಭಸ ಈಗ ಇಲ್ಲ. ಆದರೂ ಸಹ ಹಿಂದೆ ಆದಂಥ ಮಳೆಗೆ ಜಲಾಶಯ ಭರ್ತಿಯಾಗಿತ್ತು. ಸದ್ಯದಲ್ಲಿ ಜಲಾಶಯದ ಒಟ್ಟು ಹೊರಹರಿವು 7,449 ಕ್ಯೂಸೆಕ್ ಇದೆ. ಲಿಂಗನಮಕ್ಕಿ ಜಲಾಶಯ ರಾಜ್ಯದ ವಿದ್ಯುತ್ ಬೇಡಿಕೆಯ ಅತಿ ಹೆಚ್ಚು ಪಾಲನ್ನ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆಯನ್ನು ಮಾಡಿ ಜನರಿಗೆ ಕೊಡ್ತಾ ಇರ್ತಕ್ಕಂಥ ಲಿಂಗನಮಕ್ಕಿ ಜಲಾಶಯ ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಡ್ಯಾಮ್ ಇದು. ಡ್ಯಾಮ್ ಬಹುತೇಕ ಭಾಳ ಮುಂಚೆ ಭರ್ತಿಯಾಗಿದೆ. ಅಪರೂಪಕ್ಕೆ ಡ್ಯಾಮ್ ಕಟ್ಟಿದಾಗಿನಿಂದ ಇದುವರೆಗೂ ಒಂದು 17 ಸರಿ ಮಾತ್ರ ಭರ್ತಿಯಾಗಿರ್ಬೋದು ಅಷ್ಟೇ ಅದು. ಆದರೆ ಈ ವರ್ಷ ಮುಂಗಾರು ಚೆನ್ನಾಗಿದ್ದ ಕಾರಣಕ್ಕಾಗಿ ಭಾಳ ಮುಂಚೆ ಭರ್ತಿಯಾಯಿತು ಲಿಂಗನಮಕ್ಕಿ ಜಲಾಶಯ. ಸಂಪೂರ್ಣವಾಗಿದೆ. 151 ಟಿಎಂಸಿ ಸಾಮರ್ಥ್ಯ ಈ ಒಟ್ಟು ಜಲಾಶಯದ ಸಾಮರ್ಥ್ಯ ಇರತಕ್ಕಂಥದ್ದು. ಈಗ 146.5 ಟಿಎಂಸಿ 4-5 ಟಿಎಂಸಿ ನೀರು ಅಲ್ಲಿದೆ. ಅಂದರೆ ನೀರು ಇನ್ನೂ ಬರ್ತಾ ಇದೆ. ಸುಮಾರು ಇವತ್ತು ಸಹ ಒಳಹರಿವು 7,835 ಸರಿಸುಮಾರು 8,000 ಕ್ಯೂಸೆಕ್ಸ್ ಒಳಹರಿವು ಇದೆ. ಈ ನೀರನ್ನೇ ಬಳಸ್ಕೊಂಡು ಅಲ್ಲಿ ವಿದ್ಯುತ್ ಉತ್ಪಾದನೆಯನ್ನು ಮಾಡಲಾಗ್ತಾ ಇದೆ. ಈಗ ಸದ್ಯ ಆ ಜಲಾಶಯದಲ್ಲಿ ಸರಿಸುಮಾರು ನೀರನ್ನು ಸಹ ಅಲ್ಲಿ ಹೊರಗೆ ಹರಿಸಲಾಗ್ತಾ ಇದೆ. 7,000 ಕ್ಯೂಸೆಕ್ಸ್ ಅಷ್ಟು 7,749 ಕ್ಯೂಸೆಕ್ಸ್ ಅಷ್ಟು ನೀರು ಹೊರಗೆ ಹರಿಸಲಾಗ್ತಾ ಇದೆ. ಇನ್ನು ಜೋಗ ಜಲಪಾತವು ಸಹ ನೋಡಲಿಕ್ಕೆ ಸುಂದರವಾಗಿ ಕಾಣ್ತಾ ಇದೆ. ಒಂದು ಈ ಕಡೆ ಬಂದು ಚೆನ್ನಾಗಿ